ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಲಿವರ್ ಫ್ರೈ ಮಾಡ್ತಾ ಇದ್ದೀರಿ, ಮಟನ್ ಲಿವರು. ನಾನು ಇದೊಂದು 300 ಗ್ರಾಮ್ ಲಿವರ್ನ ಚೆನ್ನಾಗಿ ತೊಳೆದು ಅರಿಶಿನ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಟೀ ಸ್ಪೂನ್, ಮತ್ತು ಅರಿಶಿನ ಪುಡಿ 1/4 ಟೀ ಸ್ಪೂನು, ಧನಿಯಾ ಪುಡಿ 1/2 ಟೀ ಸ್ಪೂನು, ಅಚ್ಚ ಖಾರದ ಪುಡಿ 1/2 ಟೀ ಸ್ಪೂನು, ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ದೊಡ್ಡ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿದು ಸ್ವಲ್ಪ ಬ್ರೌನ್ ಕಲರ್ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋಣ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಫ್ರೈ ಮಾಡೋಣ. ಈಗ ಪುಡಿಗಳು ಹಾಕೋಣ. ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಮೆಣಸಿನ ಪುಡಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿ ಬೇಯಲಿ ಸ್ವಲ್ಪ. ಈಗ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಮರಳಿ. ಉಪ್ಪು ಹಾಕೋಣ. ಲಿವರ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳಿತ್ತು. ಸಾಲಿಲ್ಲ ಅಂದ್ರೆ ಲಾಸ್ಟಲ್ಲಿ ಹಾಕೋದು. ಮರಳ್ತಾ ಇದೆ ಇದು ಮಸಾಲೆ. ಚೆನ್ನಾಗಿ ತಿರ್ಗಿಸ್ಕೊಡೋಣ. ನೋಡಿ, ಈಗ ಚೆನ್ನಾಗಿ ಮರಳ್ತಾ ಇದೆ. ಈಗ ನಾವು ಈ ಲಿವರ್ನ ಇದಕ್ಕೆ ಹಾಕೋಣ. ಚೆನ್ನಾಗಿ ಬೇಲಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಮುಚ್ಚಿಡೋಣ. ಬೇಲಿ ಒಂದು 4-5 ನಿಮಿಷ ಸಾಕು. ಅವಾಗ ತೆಗೆದು ನೋಡಿ ತಿರುಗಿ ಕೊಡೋಣ. ನೋಡೋಣ ಬನ್ನಿ. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈ ಲಿವರಲ್ಲೂ ನೀರು ಬಿಡುತ್ತೆ, ಚೆನ್ನಾಗಿ ನೀರು ಬಿಡುತ್ತೆ. ಸೊ ಅದರಲ್ಲೇ ಆ ನೀರು, ಈ ಮಸಾಲೆ ನೀರಲ್ಲೇ ಅದು ಚೆನ್ನಾಗಿ ಬೆಂದು ಬರುತ್ತೆ. ಅದರಲ್ಲಿ ಪೆಪ್ಪರ್ ಪೌಡರ್ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸೋಣ. ಮುಚ್ಚಿಡೋಣ. ನೋಡಿ ಸ್ನೇಹಿತರೆ, ನೀರೆಲ್ಲ ಕಡಿಮೆ ಆಗಿದೆ, ಚೆನ್ನಾಗಿ ಮರಳ್ತಾ ಇದೆ. ಈಗ ನಾವು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡೋಣ. ನಾನು 1 ಟೀ ಸ್ಪೂನ್ ಅಷ್ಟು ಹಾಕ್ತೀನಿ. ಆಲ್ರೆಡಿ ಫಸ್ಟ್ ಹಾಕಿದ್ದೀನಲ್ಲ, ಸೊ ಅದನ್ನು 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪೆಲ್ಲ ನೋಡ್ಕೊಳ್ಳಿ. ಉಪ್ಪು ಬೇಕಂದ್ರೆ ಸ್ವಲ್ಪ ಉಪ್ಪು ಕರೆಕ್ಟ್ ಉಪ್ಪು. ಈಗ ನಾನು ಸ್ಟವ್ ಆಫ್ ಮಾಡಿ ಡಿಶ್ ಔಟ್ ಮಾಡ್ತೀನಿ. ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಸೂಪರ್ ಆದ ಟೇಸ್ಟಿಯಾದ ಮಟನ್ ಲಿವರ್ ಫ್ರೈ ನಾನು ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಬಾಯ್.